ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಟ್ರಾಲಾಗ್ ಚಾನಲ್. ನಾನು ನಿಮ್ಮ ಪ್ರಶಾಂತ್ ಮಾಮಿಡಿ. ಇವತ್ತು ನಾನು ಕರ್ವ್ಡ್ ಡಿಸ್ಪ್ಲೇ ಇರುವಂಥ ಒಂದು ಮೊಬೈಲ್ನ ತೊಗೋಬೇಕಾ ಅಥವಾ ಬೇಡವದಾ ಅಂಥೇಳಿ ವಿಡಿಯೋ ಮಾಡಬೇಕಂತ ಇದ್ದೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ನೋಡಿ ಫ್ರೆಂಡ್ಸ್, ಮೊದಲೆಲ್ಲ ಕರ್ವ್ಡ್ ಡಿಸ್ಪ್ಲೇ ಬರ್ತಾ ಇರೋದು 50,000 ಅಬೋವ್ ರೇಂಜ್ ಇತ್ತು. ಆಮೇಲೆ ಅದು ಒಂದು ಶೋ ಆಫ್ ಇತ್ತು. ಕರ್ವ್ಡ್ ಡಿಸ್ಪ್ಲೇ ಅಂದರೆ ಅವ್ರ ಕಡೆ ಕರ್ವ್ಡ್ ಡಿಸ್ಪ್ಲೇ ಮೊಬೈಲ್ ಇದೆ ಅಂಥೇಳಿ ಬರ್ತಾಯಿತ್ತು. ಬಟ್ ಈಗ ತುಂಬ ವ್ಯತ್ಯಾಸ ಆಗಿದೆ ಫ್ರೆಂಡ್ಸ್. ಯಾಕಂದರೆ 15,000 20,000 ಎಲ್ಲ ಮೊಬೈಲ್ಗಳಲ್ಲೂ ಈಗ ಕರ್ವ್ಡ್ ಡಿಸ್ಪ್ಲೇ ಜಮಾನ ಫ್ರೆಂಡ್ಸ್. ನಾನು ಕರ್ವ್ಡ್ ಡಿಸ್ಪ್ಲೇ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ನೋಡಿ ಫ್ರೆಂಡ್ಸ್, ಕರ್ವ್ಡ್ ಡಿಸ್ಪ್ಲೇ ಈಗ ಕರ್ವ್ಡ್ ಡಿಸ್ಪ್ಲೇ ಮೊಬೈಲ್ ತೊಗೊಂಡ್ರೆ ಏನು ಉಪಯೋಗ? ಕೇವಲ ಒಂದು ಶೋ ಆಫ್ ಅಷ್ಟೇ. ಬಟ್ ಅದರ ಅನಾನುಕೂಲಗಳೇ ಜಾಸ್ತಿ. ಯಾಕಂದರೆ ಒಂದು ಟೆಂಪರ್ಡ್ ಗ್ಲಾಸ್ ಸಿಗೋದಿಲ್ಲ, ಆಮೇಲೆ ಒಂದು ಮೊಬೈಲ್ ಕವರ್ ಸರಿಯಾಗಿ ಸಿಗೋದಿಲ್ಲ, ಆಮೇಲೆ ಎಡ್ಜಸ್ ಟಚ್ ಆಗುತ್ತೆ, ಗೇಮ್ ಆಡೋವರಿಗೆ ಟಚ್ ಆಗುತ್ತೆ. ಏನೇ ಒಂದು ಪ್ರಾಬ್ಲಮ್ ಬಹಳ ಇದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಕರ್ವ್ಡ್ ಡಿಸ್ಪ್ಲೇನ ನೀವು ಅವಾಯ್ಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ನನ್ನ ಅನಿಸಿಕೆ. ನೀವು BGMI ಅಥವಾ ಯಾವುದೇ ಹೈ ಆ್ಯಂಡ್ ಗ್ರಾಫಿಕ್ಸ್ ಪ್ಲೇ ಮಾಡಬೇಕಾದ್ರೂ ಕೈ ಟಚ್ ಆಗುತ್ತೆ. ಆಮೇಲೆ ಟೆಕ್ಸ್ಟ್ ರೀಡ್ ಮಾಡಬೇಕಾದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. ಒಂಥರ ಅದು ನೋಡೋಕ್ಕೆ ವಿವಿಂಗ್ ಅಷ್ಟು ಸರಿ ಅನಿಸಲ್ಲ. ಕೇವಲ ಶೋ ಆಫ್ ಮಾತ್ರ ಮಾಡೋಕ್ಕೆ ನೀವು ಒಂದು ಕರ್ವ್ಡ್ ಡಿಸ್ಪ್ಲೇ ಮೊಬೈಲನ್ನು ತೊಗೋಬಹುದು. ಅದು ಇಲ್ಲ ಅಂದರೆ ನೀವು ಆರಾಮಾಗಿ ಫ್ಲ್ಯಾಟ್ ಡಿಸ್ಪ್ಲೇನ ತೊಗೊಂಡು ಆರಾಮಾಗಿ ಇರ್ಬೋದು ಫ್ರೆಂಡ್ಸ್. ಆಮೇಲೆ ಕರ್ವ್ಡ್ ಡಿಸ್ಪ್ಲೇ ಇದ್ದರೆ ಬಿದ್ದು ಹೊಡೆಯೋ ಚಾನ್ಸಸ್ ಜಾಸ್ತಿ. ಫ್ಲ್ಯಾಟ್ ಡಿಸ್ಪ್ಲೇ ಇದ್ದರೆ ಒಂದು ಮೊಬೈಲ್ ಕವರ್ ಚೆನ್ನಾಗಿದ್ದರೆ ನಿಮ್ಮದು ಮೊಬೈಲ್ಗೆ ಯಾವುದೇ ಹಾನಿ ಆಗೋದಿಲ್ಲ ಫ್ರೆಂಡ್ಸ್. ಇಷ್ಟನ್ನು ನಾನು ಹೇಳ್ತೀನಿ. ಇದ್ರ ಮೇಲೆ ನಿಮ್ಮ ಇಷ್ಟ ಫ್ರೆಂಡ್ಸ್. ನಾವು ಕೊಡ್ತಾ ಇರುವಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಒನ್ಸ್ ಅಗೇನ್.